ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೇಖಾ ರೇಖಾ ಬುದ್ಧಿ ಇದೇನ್ರಿ ನಿಮ್ಗೆ? ಅವಳು ಕೊಟ್ಟಿಟ್ಟಿನ ಯಾಕೆ ಕುಡಿತಾ ಇದ್ದೀರಾ? ಅಲ್ಲ ಗೌಡ್ರೆ ಕುಡಿಬೇಕಾದ್ರೆ ನಾವೇ ಸುಮ್ನೆ ಇರ್ಬೇಕು ಅಂತ ಸರ್ ಅಂತ ಹೇಳ್ಕೊತಾ ಇದೀವಿ. ರೀ ಅವಳು ಯಾರು ಅಂತ ಗೊತ್ತೇ ಇಲ್ಲ. ಅವಳನ್ನ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಅಂತದ್ರಲ್ಲಿ ಅವಳು ಕೊಟ್ಟಿರೋ ಟೀನ ಯಾಕೆ ಕುಡಿತಾ ಇದ್ದೀರಾ ನೀವು? ಅಮ್ಮಿ ಫುಲ್ ರೈಸು ಅದೇನು ಗೊತ್ತಾ, ನಾನು ಬರಬೇಕಾದ್ರೆ ಆ ಪಕ್ಕದ ಮನೆ ಫಿಟ್ಟಿಂಗ್ ಪದ್ಮ ಬೇರೆ ಇದ್ಲು. ನಾನೇನೋ ಮಾತಾಡಕ್ ಹೋಗಿ ಅವಳೇನೋ ಅರ್ಥ ಮಾಡ್ಕೊಂಡು ಊರು ತುಂಬ ಹೇಳ್ಕೊಂಡು ಓಡಾಡ್ತಾಳೆ ಅಂತ ಸುಮ್ಮನೆ ಕುಡಿಯೋ ಥರ ಆಕ್ಟ್ ಮಾಡಿದೆ. ನೀವು ಮ್ಯಾನೇಜ್ ಮಾಡೋದು ನನಗೆ ಗೊತ್ತಿಲ್ವಾ? ನನಗೆ ಗೊತ್ತು ರೀ, ಇದ್ರಲ್ಲಿ ನಿಮ್ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ರಿ, ನಾನ್ ಹೇಳ್ತಾ ಇರೋದ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನೀಗ ಹೊರಗಡೆ ಹೋಗ್ತಾ ಇದೀನಿ. ನಾನು ಹೊರಗಡೆಯಿಂದ ಬರೋ ಅಷ್ಟರಲ್ಲಿ ಅವಳು ಈ ಮನೇಲಿ ಇರಬಾರ್ದು, ಹೊರಗಡೆ ಕಳಿಸ್ಬೇಕು. ಒಂದ್ ವೇಳೆ ಅವಳು ಈ ಮನೇಲಿ ಇದ್ರೆ ಇಬ್ರು ತೆಗೆದು ಆಚೆ ಬಿಸಾಕ್ತೀನಿ. ಹಾಫ್ ಮೆಂಟಲ್ ರೇಖಾ ಮೇಡಮ್ ಅವ್ರೆ, ಅವಳು ಹೇಳಿದ್ದ ಅರ್ಥ ಆಯ್ತಾ? ನಿಮ್ಮಿಬ್ಬರನ್ನು ಹೊರಗೆ ಹಾಕ್ತಾಳಂತೆ. ಚಂದಕ್ಕಿಂತ ಚಂದ ನೀನೇ ಸುಂದರ, ಚಂದಕ್ಕಿಂತ ಚಂದ ನೀನೇ ಸುಂದರ. ಯಾರಪ್ಪ ಹಾಡ್ತಾ ಇರೋದು? ಇನ್ನ ನೋಡ ಬಂದ ಬಾಲಚಂದಿರ. ಹಾ, ಪಲ್ಲವಿನಾ? ಯಾಕಪ್ಪ ಇವಳು ಈ ಹಾಡು ಹಾಡ್ತಿದ್ದಾಳೆ? ಈ ಹಾಡು ನಾನು ಹಾಡ್ದಾಗ್ಲೇ ಎಲ್ರಿಗೂ ಅನುಮಾನ ಬಂದಿತ್ತು. ನಾನು ಹಾಡಿರೋ ಹಾಡನ್ನ ಇವಳು ಹಾಡ್ತಾ ಇದ್ದಾಳೆ. ಈಗ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ. ಚಂದ ಅಂದವು ನೀನೇ ಎಂದೆನು, ಚಂದ ಅಂದವು ನೀನೇ ಎಂದೆನು. ಇಲ್ಲ ಇಲ್ಲ, 100% ಈ ಹಾಡನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಅವಳಿಗೂ ನನಗೂ ಸಿಂಕಿದೆ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಸುಮ್ಮನೆ ಬಿಡಬಾರ್ದು, ಮಾಡ್ತೀನಿ. ಚಂದಕ್ಕಿಂತ ಚಂದ ನೀನೇ ಸುಂದರ, ಚಂದಕ್ಕಿಂತ ಚಂದ ನೀನೇ ಸುಂದರ. ಹಾ, ಇವಳು ಹಾಡ್ತಾನೆ ಇದ್ದಾಳಲ್ಲ. ಎದ್ದೇಳ ಮೇಲೆ. ಅವ್ವ ನನ್ ಚಿನ್ನ, ನನ್ ಬಂಗಾರ. ಈಗ ಬಂದ್ರಿ? ಇಷ್ಟೊತ್ತನ ನಿಮ್ ಯೋಚನೆ ಒಳಗನ ಮುಳುಗ ಹೋಗಿದ್ದೆ. ಅದೇನೋ ಗೊತ್ತಿಲ್ಲ ನೋಡ್ರಿ. ಒಂದ್ ನಿಮಿಷ ನಿಮ್ಮನ್ನ ನೋಡಿಲ್ಲ ಅಂದ್ರ ನನ್ನ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ. ನೋಡು, ನನಗ್ ಕೋಪ ಬರ್ಸ್ಬೇಡ. ನನ್ ಚಿನ್ನ, ನನ್ ಬಂಗಾರ, ನಾ ನಿಮ್ಗೆ ಯಾವಾಗ ಸಿಟ್ಟು ಬರೋಂಗ್ ನಡ್ಕೊಂಡೇನೆ ಹೇಳ್ರಿ. ಮಾತ್ಗೂ ನನ್ನ ಚಿನ್ನ ಚಿನ್ನ ಅನ್ಬೇಡ. ನೋಡ್ರಿ, ಖರೇನ 1000 ಸಲಿ ಸುಳ್ಳು ಸುಳ್ಳು ಅಂತ ಹೇಳೋದ್ರಿಂದ ಅದು ಸುಳ್ಳಾಗಂಗಿಲ್ಲ. ಖರೆ ಯಾವತ್ತಿದ್ರು ಖರೇನ ನನ್ ಚಿನ್ನ, ನನ್ ಬಂಗಾರ. ಮಾತ್ಗೂ ನನ್ನ ಬಂಗಾರ ಬಂಗಾರ ಅಂದ್ರೆ ನಿನ್ ಮುಖ ಪಚ್ಕ ಹಾಕ್ಬೇಕು, ಹಂಗ್ ಚೆಟ್ ಹಾಕ್ಬಿಡ್ತೀನಿ. ಹೇಳು, ಯಾರು ನೀನು? ಯಾಕೆ ಬಂದಿದ್ಯಾ? ಏನ್ ಕೆಲಸ ಮಾಡಕ್ ಬಂದಿದ್ಯಾ? ಯಾಕ್ರಿ ಹಗಲೆಲ್ಲ ನೀನ್ ಯಾರು ಅಂತ ಕೇಳಕತ್ತೀರಿ? ನೀವ ಅಲ್ಲೇನು ನನ್ನ ಹೊಡೆದಾಗೆಲ್ಲ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ. ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ? ಅಯ್ಯೋ ಸಾರಿ, ಏನೋ ಮಿಸ್ ಆಗಿ ಹೇಳ್ಬಿಟ್ಟೆ. ಇಲ್ಲ, ನೀವ್ ನೋಡ್ದಾಗೆಲ್ಲ ನನ್ ನೋಡಿ ಹಿಂಗ ಹಾಡಾಡ್ತಿದ್ರಿ. ಆದ್ರೆ ಇವತ್ತ ನೀನ್ ಯಾರು ಅಂತ ಕೇಳ್ತಿರಲ್ಲ. ಇದು ನ್ಯಾಯನ? ಇದು ನೀತಿನ? ನೀವ್ ನನಗ್ ಮೋಸ ಮಾಡಾತ್ತೀರಿ. ನಾ ಮೋಸ ಹೋಗ್ಬಿಟ್ರೆ? ಇಲ್ಲ, ನಾನ್ ಯಾರಿಗೂ ಮೋಸ ಮಾಡಿಲ್ಲ. ನನ್ ಹೆಂಡತಿ ಒಬ್ಬಳಿಗೆ ನಾನ್ ತಾಳಿ ಕಟ್ಟಿರೋದು. ಅಕ್ಕಿ ನಿಮ್ ಹೆಂಡತಿ ಅಲ್ಲ. ಇಲ್ಲ, ನಾನು ಅವಳಿಗೆ ತಾಳಿ ಕಟ್ಟಿದ್ದು. ನೋಡ್ರಿ, ಅಕ್ಕಿಗ್ ನೀವ್ ತಾಳಿ ಕಟ್ಟಿದ್ಮೇಲೆನ ಅಕ್ಕಿ ನಿಮ್ ಹೆಂಡತಿ ಆಗಿರೋದು. ಆದ್ರೆ ನನಗ್ ತಾಳಿ ಕಟ್ಟಿದ್ಮೇಲೆನ ನಾನ್ ನಿಮಗ್ ಹೆಂಡತಿ ಆಗಿರೋದು. ಅಯ್ಯೋ ಮಾದಪ್ಪ, ಏನಪ್ಪ ಇದು? ನೋಡು, ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯ ಅಂತ ನನಗೆ ಗೊತ್ತಿಲ್ಲ. ನಿನ್ನ ನನ್ನ ಮೇಲೆ ಚೂ ಬಿಟ್ಟು ಯಾರು ಕಳ್ಸಿದಾರೆ ಅಂತಾನೂ ಗೊತ್ತಿಲ್ಲ. ನಿನಗೇನಾದ್ರೂ ದುಡ್ಡು ಬೇಕಂದ್ರೆ ಎಷ್ಟು ಬೇಕಂತ ಹೇಳು, ಅರೇಂಜ್ ಮಾಡ್ತೀನಿ, ತಗೊಂಡ್ ಹೋಗ್ತಾ ಇರ್ಬೇಕು. ಶಿವನ ಸಿದ್ಧಾರೂಢ, ನನಗ್ ರೊಕ್ಕದ ಜರೂರತ್ ಇಲ್ರಿ, ಗಂಡನ್ ಜರೂರತ್ ಐತಿ. ಹೌದಾ? ಹಂಗಾದ್ರೆ ಯಾವ್ದಾದ್ರು ಹುಡುಗನ್ ಹುಡ್ಕೊಂಡು ಮದ್ವೆ ಮಾಡ್ಕೋ. ಬೇರೆ ಹುಡುಗ ಅಲ್ರಿ ನನ್ ಗಂಡ, ನೀವು ನಿಮ್ ಜರೂರತ್ ಐತಿ. ನೋಡು, ಮಾತ್ಗೂ ನನ್ ಗಂಡ ಅನ್ಬೇಡ, ಹೋಗ್ತಾ ಇರ್ಬೇಕಷ್ಟೇ. ನಡೆ, ಹೋಗು. ನಡೀರಿ ನೋಡೋಣ. ನೋಡ್ರಿ, ನನ್ ಹೆಂಡತಿ ಅಂತ ಒಪ್ಕೊಂಡು ನನ್ ಜೊತೆ ನೆಟ್ಟಗೆ ಸಂಸಾರ ಮಾಡಿದ್ರು ಚಲೋ. ಮಾಡಲ್ಲಮ್ಮ, ನನಗೆ ಆಲ್ರೆಡಿ ಹೆಂಡತಿ ಇದ್ದಾಳೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಅಕ್ಕಿ ನಿಮ್ ಹೆಂಡತಿ ಅಲ್ಲ, ನಾನ್ ನಿಮ್ ಹೆಂಡತಿ ಅಂತ ಹೇಳಕತ್ತೇನಲ್ಲ. ಅಯ್ಯೋ, ನೀ ನನ್ ಹೆಂಡತಿ ಅಲ್ಲ, ಕೊಡ್ತೀನಿ ನೋಡೊಂದು. ನೋಡಮ್ಮ ಪಲ್ಲವಿ, ಮಾಲಿನಿಯವ್ರೆ,
ಏನ್ರಿ ಇದು? ರೇಖಾ ಅವ್ರೆ, ನಾನ್ ಹೇಳಿರ್ಲಿಲ್ವಾ ನಮ್ ಗೌಡ್ರು ಸಾಮಾನ್ಯದವ್ರಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ಕೊಂಡು ಯಾವ್ದೋ ಬೇಲಿ ಹಾರಿದ್ದಾರೆ ಅಂತ. ಹೋಗಿ ಹೋಗಿ. ಅಯ್ಯೋ ರೇಖಾ ಅವ್ರೆ, ಯಾಕ ಆ ತರ ಶಾಕ್ ತಗೊಂಡ್ರಿ? ಮಾಲಿನಿ ಅವ್ರೆ, ಇವ್ರಿಗೆ 100% ಸಂಬಂಧ ಇದೆ. ಅದು ಒಳ್ಳೆ ಸಂಬಂಧನ ಅಕ್ರಮ ಸಂಬಂಧನ? ಅದ್ ಯಾವ್ದೋ ಒಂದು ಬಿಡಿ ರೇಖಾ. ಅಕ್ರಮ ಸಂಬಂಧನು ಸಕ್ರಮ ಮಾಡ್ಕೊಡತ್ತೆ ನಮ್ ಗೌರ್ಮೆಂಟು. ನಿಮ್ಗಾಗ್ಲೇ ಗೊತ್ತಾಗ್ಲಿಲ್ವಾ ಗೌಡ್ರವ್ರ ಪಕ್ಕದಲ್ಲಿ ಕುತ್ಕೊಂಡು ಪುಸ್ಲಾಯಿಸ್ದಾಗ್ಲೇನೆ? ಅಯ್ಯೋ, ಈಗ ಗೌಡ್ರ ಜೀವನದಲ್ಲಿ ಏನೋ ಒಂದು ಶುರುವಾಗಿ ಹೋಗಿದೆ. ಒಟ್ನಲ್ಲಿ ಬಿರುಕು ಬರೋದಂತೂ ಗ್ಯಾರಂಟಿ. ಮಾದಪ್ಪ, ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ನಿಮ್ ಮಾತ್ ಕರೆ ಹೌದಲ್ರಿ? ಕೊಟ್ಟ ಮಾತ್ನಾಗ ಏನು ಚೇಂಜ್ ಆಗಂಗಿಲ್ಲಲ್ಲ? ನಿಮ್ ಮಾತು ಉಳಿಸ್ಕೋತಿರಲ್ಲ? ನಾನ್ ಯಾರು? ಬ್ರೋಕರ್ ಬೋರೆಗೌಡ. ಒಂದ್ ಸಲ ಮಾತು ಕೊಟ್ಮೇಲೆ ಮುಗಿದೋಯ್ತು, ಮಾತ್ ತಪ್ಪು ಆಗಿಲ್ಲ. ತೋಳಿ ಬೇಗ ಹೊರಡಿ. ನೀವು ಹೋಗ್ತಾ ಇದ್ದೀರಾ? ಮತ್ತೆ ಬರಲ್ವಾ? ಬರೋದು ಬಿಡೋದು ಆಮೇಲೆ ಡಿಸೈಡ್ ಮಾಡ್ತೇನೆ. ಸದ್ಯ ಕೊಂಟೇನ ಅಷ್ಟ. ಬಾಯ್ ಚಿನ್ನು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ಚಿನ್ನದ ಮುಳ್ಳಿಗೆ ಹೂವೆ. ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ? ಬಾಯ್. ಸತ್ಯ ಹೋದ್ಲಪ್ಪ. ಗೌಡ್ರೆ, ನೀವ್ ಯಾವಾಗ ಅವ್ರೂರ್ಗೆ ಹೊಲ ತಗೊಳಕ್ ಹೋಗಿದ್ರಿ? ಅಯ್ಯೋ ರೇಖಾ, ಅದು ಹೊಲ ಅಲ್ಲ, ಒಲವು. ಓ, ಇದು ಮೇಡಮ್ ಅವ್ರೆ, ಏನೋ ಫ್ಲೋ ಅಲ್ಲಿ ಹಾಡ್ ಹೇಳ್ಬಿಟ್ಟೆ ಅಷ್ಟೇ. ಹಾ, ನನ್ಗೆಲ್ಲೋ 6 ಸೆನ್ಸ್ ಹೊಡೆದಿತ್ತು. ಇವ್ರಿ ಮನೇಲಿ ಅನ್ಪೂರ್ಣ ಅವ್ರನ್ನ ಎದುರಾಕೊಂಡು ಒಂದ್ ಕ್ಷಣನೂ ಇರಲ್ಲ ಅಂತ. ಸಾಕ್, ಸುಮ್ನೆ ಇರಿ. ನೀವೊಂಥರ ಗೆದ್ದೆತಿನ್ ಬಾಲ ಹಿಡಿಯೋರು. ನೀವ್ ಯಾವಾಗ ನೋಡಿದ್ರಿ? ನೀವು ಬಾಲ ಹಿಡ್ದಾಗ ಅವ್ರು ಕಾಲ್ ಹಿಡ್ಕೊಂಡು ನೋಡ್ತಾ ಇದ್ರು. ಗೌಡ್ರೆ, ಸುಮ್ನೆ ಇರ್ತೀರಾ ಇಲ್ವಾ? ಗೌಡ್ರೆ, ಆ ಪಲ್ಲವಿ ವಾಪಸ್ ಬರ್ತಾರ ಹಂಗೆ ಹೋಗ್ಬಿಡ್ತಾರ? ರೇಖಾ ಮೇಡಮ್ ಅವ್ರೆ, ಅವ್ರು ವಾಪಸ್ ಬರಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ಅಯ್ಯ, ನಾನು ವರಿ ಮಾಡ್ಕೊಳ್ತಾ ಇರೋದು ಅವ್ರು ವಾಪಸ್ ಮನೆಗ್ ಬಂದ್ಬಿಡ್ತಾರೆ ಅಂತ ಅಲ್ಲ, ಅವ್ರು ಹೋಗ್ತಾ ಇದಾರಲ್ಲ ಅಂತ. ಯಾಕೆ ಅಂತ ಕೇಳ್ತಾ ಇದೀರಲ್ಲ. ಅವಾಗ ನಮ್ಮ ಮನೇಲಿ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಅವ್ರು ಇದ್ದಿದ್ರೆ. ರೀ ಹಾಫ್ ಮೆಂಟಲ್ ರೇಖಾ ಮೇಡಮ್ ಅವ್ರೆ, ಈ ಮನೆಯಲ್ಲಿ ನಿಮ್ ಬಗ್ಗೆ ಅಲ್ಪ ಸ್ವಲ್ಪ ಗೌರವ ಇದೆ, ಅದನ್ನು ಕಡಿಮೆ ಮಾಡ್ಕೊಳಕ್ ಹೋಗ್ಬೇಡಿ, ನನ್ನ ತಲೆ ಕೆಡ್ಸಕ್ ಹೋಗ್ಬೇಡಿ. ನೋಡಿ, ನನ್ನ ಹೆಂಡತಿ ಬಂದ್ಮೇಲೆ ಹೇಳಿ, ಪಲ್ಲವಿ ಹೊರಗಡೆ ಹೋಗಿದ್ದಾಳೆ, ಗೌಡ್ರು ಮೈಸೂರಿಗೆ ಹೋಗಿದ್ದಾರೆ ಅಂತ. ನನಗೊಂದು ಅರ್ಜೆಂಟ್ ಕೆಲಸ ಇದೆ. ಅಯ್ಯೋ, ಹೊರಟೆ ಹೋದ್ರಲ್ಲ. ಮಾಲಿನಿ ಅವ್ರೆ, ಇವ್ರು ನಿಜವಾಗ್ಲೂ ಮೈಸೂರ್ಗೆ ಹೋಗ್ತಾ ಇದಾರಾ ಅಥವಾ ಪಲ್ಲವಿ ಹಿಂದೆ ಹೋಗ್ತಾ ಇದಾರಾ? ಇಲ್ಲ ರೇಖಾ, ಕೆಲ್ಸ ಇರ್ಬೋದು, ಅದಕ್ಕೆ ಹೋಗ್ತಿದ್ದಾರೆ. ಅನ್ಪೂರ್ಣ ಅವ್ರು ಬರ್ಲಿ ಇರಿ, ನಾವ್ ವಿಷಯ ತಿಳ್ಸೋಣ. ಅಯ್ಯೋ, ಏನೇ ಆಗ್ಲಿ ಈ ಗಂಡಸರನ್ನ ನಂಬಾರ್ದು ಮಾಲಿನಿ ಅವ್ರೆ. ಓಹೋ, ನೀವಿಬ್ರು ಇಲ್ಲೇ ನಿಂತ್ಕೊಂಡಿದ್ದೀರಾ? ಏನ್ ಗೌಡ್ರೆ, ರಾಕೆಟ್ ಸ್ಪೀಡ್ ಅಲ್ಲಿ ಬ್ಯಾಗ್ ತಂದ್ಬಿಟ್ಟಿದ್ದೀರಲ್ಲ? ಅಂದ್ರೆ ಅವಳು ಮುಂದೆ ಹೋಗಿದಾಳಲ್ಲ, ನಾನು ಹಿಂದೆ ಹೋಗೋಣ ಅಂತ. ಅವಳು ಊರಿಗೆ ಹೋಗ್ತಾಳೆ, ನಾನು ಮೈಸೂರಿಗೆ ಹೋಗ್ತೀನಿ ಎಂದೆ. ಬರ್ಲಾ? ಬಾಯ್ 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 ಬಾಯ್.